ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾಂತ್ ಮುದ್ದಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದೊಳಗಡೆ ನಾವು ಗಾದೆ ಮಾತುಗಳನ್ನು ಯಾವ ರೀತಿಯಾಗಿ ವಿವರಣೆ ಮಾಡಿ ಬರೆಯೋದ ಅನ್ನುವಂಥದ್ದನ್ನು ನೋಡೋಣ. ಕೈ ಕೆಸರಾದರೆ ಬಾಯಿ ಮೊಸರು ಮತ್ತು ಮನಸ್ಸಿದ್ದರೆ ಮಾರ್ಗ ಅನ್ನುವಂಥ ಗಾದೆ ಮಾತುಗಳ ವಿವರಣೆಯನ್ನು ನಾನು ಈ ವಿಡಿಯೋದೊಳಗಡೆ ನಿಮಗಾಗಿ ಕೊಟ್ಟಿದ್ದೇನೆ. ಗಾದೆ ಮಾತುಗಳ ವಿವರಣೆ ಇದು 6ನೇ ತರಗತಿಯಿಂದ ಹಿಡ್ಕೊಂಡು ಇದು SSLC ಮತ್ತು PUC ವರೆಗೆ ಇರುವಂಥ ವಿದ್ಯಾರ್ಥಿಗಳ ಪರೀಕ್ಷೆ ಒಳಗಡೆ ಬರ್ತಾ ಇರ್ತದೆ. 3 ಅಂಕಗಳು ಇದಕ್ಕೆ ನಿಗದಿಯಾಗಿರ್ತದೆ. ಹೀಗಾಗಿ 3 ಅಂಕಗಳಿಗೆ ಯಾವ ರೀತಿಯಾಗಿ ವಿವರಣೆ ಮಾಡಿ ಬರಿಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದೊಳಗಡೆ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಾನು ಪರೀಕ್ಷೆಗೆ ಉಪಯುಕ್ತ ಆಗುವ ರೀತಿ ಒಳಗಡೆ ವಿಡಿಯೋಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ. ಹಾಗೆ ಕನ್ನಡ ವ್ಯಾಕರಣದ ವಿಡಿಯೋಗಳನ್ನು ಕೂಡ ಮಾಡ್ತಾ ಇರ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಅವನು ಕೂಡ ನೋಡ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅದ. ನೀವು ಅಲ್ಲಿ ಜಾಯ್ನ್ ಆಗ್ರಿ. ನಾನಲ್ಲಿ ಯಾವುದೇ ಸ್ಟಡಿ ಮಟೀರಿಯಲ್ ಆಗಿರ್ಬೋದು ಅಥವಾ ವಿಡಿಯೋಗಳನ್ನು ಅಲ್ಲಿ ಶೇರ್ ಮಾಡ್ತಾ ಇರ್ತೇನೆ ಅಂತ ಹೇಳ್ತಾ, ಈಗ ಮನಸ್ಸಿದ್ದರೆ ಮಾರ್ಗ ಅನ್ನುವಂಥ ಗಾದೆ ಮಾತನ್ನು ಕೊಟ್ಟರೆ ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು ಅನ್ನುವಂಥದ್ದನ್ನು ನೋಡೋಣ. ಮೊದಲಿಗೆ ನೋಡ್ರಿ, ಮೊದಲನೇ ಪ್ಯಾರ ಏನಿದೆ ಅದು 1 ಮಾರ್ಕ್ಸಿಗೆ ಫಿಕ್ಸ್ ಇರ್ತದೆ. ಈಗಾಗಲೇ ನಾನು ಹಿಂದಿನ ವಿಡಿಯೋದೊಳಗಡೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಿದ್ದೇನೆ. ಸರಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಹೌದಾ? ಈ ಗಾದೆಯು ನಿತ್ಯ ನೂತನವಾಗಿದೆ, ತ್ರಿಕಾಲ ಸತ್ಯವಾಗಿದೆ. ಗಾದೆಗಳು ಹಿರಿಯರ ಅನುಭವದ ವಾಣಿಗಳಾಗಿವೆ. ಈ ಗಾದೆಯು ಮನಸ್ಸಿನ ಏಕಾಗ್ರತೆಯ ಶಕ್ತಿಯ ಮಹತ್ವವನ್ನು ತಿಳಿಸುತ್ತದೆ. ವಿದ್ಯಾರ್ಥಿಗಳೇ, ಇದು ಎಲ್ಲದಕ್ಕೂ ಫಿಕ್ಸ್ ಆಗಿರ್ತದೆ. ಈ ಮೊದಲನೇ ಪ್ಯಾರ, ಈ ಮೊದಲನೇ ಪ್ಯಾರಾನ ಯಾವುದೇ ಗಾದೆ ಮಾತು ಕೊಟ್ಟರು ಬರೀರಿ, ಇದಕ್ಕೆ 1 ಮಾರ್ಕ್ಸ್ ಫಿಕ್ಸ್ ಇರ್ತದೆ. ಇನ್ನು ನೋಡ್ರಿ, 2ನೇ ಪ್ಯಾರ ನೋಡ್ರಿ, ಮನಸ್ಸು ಮಾಡಿದರೆ ಮಾರ್ಗ ಸಿಗುತ್ತದೆ ಎಂಬುದು ಈ ಗಾದೆಯ ಹೊರಾರ್ಥವಾಗಿದೆ. ಹೌದಾ? ನಾವು ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಗೊಂದಲಕ್ಕೆ ಒಳಗಾಗದೆ ಶಾಂತ ರೀತಿಯಿಂದ ಕುಳಿತು ಮಾಡಬೇಕಾದ ಕೆಲಸದ ಕುರಿತು ಏಕಾಗ್ರತೆಯಿಂದ ಆಲೋಚಿಸಿದರೆ ಆ ಕೆಲಸವೂ ಸುಲಭವಾಗುತ್ತದೆ. ಸಮಸ್ಯೆಗಳಿಗೆ ಪರಿಹಾರಗಳು ಎಲ್ಲೋ ಇಲ್ಲ, ಅವು ನಮ್ಮ ಮನಸ್ಸಿನ ಆಲೋಚನೆಯಲ್ಲಿಯೇ ಇವೆ. ಇದು ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಇದೆ ಲೈನ್ ಇದೆ. ಸಮಸ್ಯೆಗಳಿಗೆ ಪರಿಹಾರಗಳು ಎಲ್ಲೋ ಇಲ್ಲ, ಅವು ನಮ್ಮ ಮನಸ್ಸಿನೊಳಗೆ ಅದಾವ. ಹೀಗಾಗಿ ನಾವೇನಾದರೂ ಕುಂತು ಸ್ವಲ್ಪ ಸರಿಯಾಗಿ ಆಲೋಚನೆಯನ್ನು ಮಾಡಿದ್ರೆ ನಮಗೆ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗ್ತದೆ ಅನ್ನುವಂಥದ್ದೇ ಈ ಒಂದು ಗಾದೆಯ ಮಹತ್ವ. ಉದಾಹರಣೆಗೆ, 9ನೇ ತರಗತಿಯಲ್ಲಿ ಫೇಲ್ ಆಗಿದ್ದ ಸತೀಶನು ಎದೆಗುಂದದೆ ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರವನ್ನು ಮಾಡಿಕೊಂಡು ನಿರಂತರ ಅಧ್ಯಯನದಿಂದ SSLC ಪರೀಕ್ಷೆಯಲ್ಲಿ 90%ಕ್ಕಿಂತಲೂ ಅಧಿಕ ಅಂಕಗಳನ್ನು ಗಳಿಸಿದನು. ಸೊ ನೋಡ್ರಿ, ನಾನು ಎಷ್ಟೋ ಸ್ಟೂಡೆಂಟ್ಸನ್ನು ನೋಡಿದ್ದೇನೆ. ಅವರು ತಮ್ಮ ಆಲಸ್ಯತನದಿಂದ ಮಾರ್ಕ್ಸ್ ಕಡಿಮೆ ತಗೋತಿರ್ತಾರೆ ಹೊರತು ಮತ್ತೇನೂ ಅಲ್ಲ. ಅದಕ್ಕೆ ನೀವು ಸಹಿತ ಗಟ್ಟಿ ಮನಸ್ಸು ಮಾಡ್ಕೊಂಡು ಕುಂತು ಸ್ಟಡಿ ಮಾಡಿದ್ದೆ ಆದರೆ ನೀವು ಬಯಸಿದಷ್ಟು ಸ್ಕೋರನ್ನು ನೀವು ಮಾಡ್ಲಿಕ್ಕೆ ಸಾಧ್ಯ ಆಗೇ ಆಗ್ತದೆ. ಇನ್ನು ಕೊನೆಯ ಒಂದು ಪ್ಯಾರಾ ನೋಡ್ರಿ, ಇದರೊಳಗಡೆ ನಾವು ಗಾದೆಯ ಮಹತ್ವವನ್ನು ಬರಿಬೇಕಾಗತ್ತೆ. ಈ ಪ್ಯಾರಾದೊಳಗಡೆ ಪ್ರಯತ್ನವಿದ್ದರೆ ಫಲವಿದೆ ಎಂಬ ಮಾತಿನಂತೆ ಆತ್ಮಸ್ಥೈರ್ಯದಿಂದ ನಮ್ಮ ಮುಂದಿರುವ ಕಾರ್ಯದ ಕುರಿತು ಯೋಚಿಸಿ ಅದರಲ್ಲಿ ತೊಡಗಿಸಿಕೊಂಡರೆ ಯಶಸ್ಸು ಸಿಕ್ಕೇ ಸಿಗುತ್ತದೆ. ಅರಿವೇ ಗುರು ಎಂಬ ಗಾದೆಯು ಕೂಡ ಮೇಲಿನ ಗಾದೆಯ ಮಹತ್ವವನ್ನೇ ತಿಳಿಸುತ್ತದೆ. ಎದೆಗುಂದದೆ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿದರೆ ಜಯ ನಮ್ಮದಾಗುತ್ತದೆ ಎಂಬುದು ಈ ಗಾದೆಯ ಮಹತ್ವವಾಗಿದೆ. ವಿದ್ಯಾರ್ಥಿಗಳೇ, ಇಷ್ಟನ್ನು ಬರೆದ್ರೆ ನಿಮಗೆ ಇದಕ್ಕೆ 3 ಅಂಕಗಳು ಸಿಗ್ತಾ ಇದ್ದಾವೆ. ಮುಂದಿನ ಗಾದೆ, ಕೈ ಕೆಸರಾದರೆ ಬಾಯಿ ಮೊಸರು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಈ ಗಾದೆಯು ನಿತ್ಯ ನೂತನವಾಗಿದೆ, ತ್ರಿಕಾಲ ಸತ್ಯವಾಗಿದೆ. ಗಾದೆಗಳು ಹಿರಿಯರ ಅನುಭವದ ವಾಣಿಯಾಗಿವೆ. ಈ ಗಾದೆಯು ಕಾಯಕದ ಮಹತ್ವವನ್ನು ತಿಳಿಸುತ್ತದೆ. ನೋಡ್ರಿ, ಮೊದಲನೇದೇನದ ಇದು ಎಲ್ಲದಕ್ಕೂ ಸೇಮ್ ಆಗಿರ್ತದೆ. ಮೊದಲನೇ ಪ್ಯಾರ ಓಕೆ, ಇದಕ್ಕೆ 1 ಮಾರ್ಕ್ಸ್ ಇರ್ತದೆ. ಈ 2ನೇ ಪ್ಯಾರಕ್ಕೆ 1 ಮಾರ್ಕ್ಸ್ ಇರ್ತದೆ. 3ನೇ ಪ್ಯಾರಕ್ಕೆ 1 ಮಾರ್ಕ್ಸ್ ಇರ್ತದೆ. ಟೋಟಲಿ 3 ಮಾರ್ಕ್ಸ್ ಬರ್ತಿರ್ತಾವೆ. ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವುದು ಗಾದೆಯ ಹೊರಾರ್ಥ. ಇದರ ಅರ್ಥವೆಂದರೆ ಕೈ ಕೆಸರಾಗುವುದು ಅಂದರೆ ಕಷ್ಟಪಟ್ಟು ದುಡಿಯುವುದು ಎಂದರ್ಥ. ಸರಿನಾ? ಬಾಯಿ ಮೊಸರಾಗುವುದು ಅಂದರೆ ಸುಖ ಪಡುವುದು ಎಂದರ್ಥ. ಯಾರು ನಿತ್ಯವೂ ಶ್ರಮಪಟ್ಟು ದುಡಿಯುತ್ತಾರೋ ಅವರು ಜೀವನದಲ್ಲಿ ಸುಖ ನೆಮ್ಮದಿ ಪಡೆಯುವರು. ಆಲಸ್ಯಗಳಿಗೆ ನೆಮ್ಮದಿಯ ಜೀವನ ಇಲ್ಲ. ಉದಾಹರಣೆಗೆ, ಬಡತನದಲ್ಲಿದ್ದ ರಮೇಶಪ್ಪನು ಸ್ವಂತ ಉದ್ಯೋಗ ಹಾಕಿಕೊಂಡು ಹಗಲಿರುಳು ದುಡಿದು ಎಂದು ಶ್ರೀಮಂತನಾಗಿದ್ದಾನೆ. ವಿದ್ಯಾರ್ಥಿಗಳೇ, ನೀವು ನೋಡಿದ್ರಿ, ಉದಾಹರಣೆ ಅಂತ ಕೊಟ್ಟಿದ್ದೀನಿ. ಅಂದರೆ ಇದಕ್ಕೆ ನಿದರ್ಶನ ಅಂತ ಕರಿತೀವಿ. ಗಾದೆ ಮಾತನ್ನ ವಿವರಣೆ ಮಾಡುವಾಗ ನಿದರ್ಶನ ಅಥವಾ ಉದಾಹರಣೆಯನ್ನು ಬರೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದನ್ನು ನೆನಪಲೆ ನೀವು ಉದಾಹರಣೆಯನ್ನು ಬರೀರಿ. ಕೊನೆಯ ಒಂದು ಪ್ಯಾರ ಗಾದೆಯ ಮಹತ್ವವನ್ನು ಹೇಳ್ತದ.
ಕಾಯಕವೇ ಕೈಲಾಸ ಎಂಬ ಬಸವಣ್ಣ ಅವರ ಮಾತು ಕೂಡ ದುಡಿಮೆಯ ಮಹತ್ವ ಹೇಳುತ್ತದೆ. ಪರಿಶ್ರಮಿಗಳಿಗೆ ಸುಖವಾದ ಜೀವನ ಕಾಯ್ದಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಕಷ್ಟಪಟ್ಟು ದುಡಿದು ನೆಮ್ಮದಿಯ ಜೀವನ ನಡೆಸಬೇಕು ಎನ್ನುವುದು ಈ ಗಾದೆಯ ಮಹತ್ವವಾಗಿದೆ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಬರೆದ್ರೆ ನಿಮಗೆ 3ಕ್ಕೆ 3 ಮಾರ್ಕ್ ಸಿಗ್ತಾವ. ನೋಡ್ರಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತಾದರೂ ಕೇಳಲಿ ಅವರು, ಅಥವಾ ಕಾಯಕವೇ ಕೈಲಾಸ ಅಂತಾದರೂ ಕೇಳಲಿ, ಗಾದೆ ವಿವರಣೆ ಇದೇ ರೀತಿಯಾಗಿನ ಇರ್ತದೆ. ಹಿಂದಿನ ಗಾದೆ ಒಳಗಡೆ ಮನಸ್ಸಿದ್ದರೆ ಮಾರ್ಗ ಅಂತಾದರೂ ಕೇಳಲಿ, ಅರಿವೇ ಗುರು ಅಂತಾದರೂ ಕೇಳಲಿ, ಪ್ರಯತ್ನವಿದ್ದರೆ ಫಲವಿದೆ ಅಂತಾದರೂ ಕೇಳಿ, ಆ ಮೂರಕ್ಕೂ ಸಹಿತ ಉತ್ತರ ಇದು ಒಂದೇ ಆಗಿರ್ತದೆ. ಆ ಗಾದೆಗೆ ತಕ್ಕಂಗೆ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡ್ರೆ ಅದು ಪರ್ಫೆಕ್ಟ್ ಆಗಿರುವಂಥ ಒಂದು ಗಾದೆ ಆಗ್ತದೆ. ವಿದ್ಯಾರ್ಥಿಗಳೇ, ನಿಮಗೆ ಬೇಕಾದ ರೀತಿ ಒಳಗೆ ವಿವರಣೆಯನ್ನು ಈ ವಿಡಿಯೋದೊಳಗಡೆ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ಕೊಡ್ರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.